ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಈ ಹೊತ್ತಿನಲ್ಲೇ ರಾಜ್ಯ ರಾಜಕೀಯದಲ್ಲಿ ರಾಮನ ವಿಚಾರದಲ್ಲಿ ನಾಯಕರ ನಡುವೆ ಜಟಾಪಟಿ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಮಂದಿರ ಉದ್ಘಾಟನೆಗೆ ಆಹ್ವಾನಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ನಮಗೆ ಸಿದ್ದರಾಮಯ್ಯರೇ ರಾಮ ಅಂತ ಎಚ್ ಆಂಜನೇಯ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಮ ರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಈ ಹೊತ್ತಿನಲ್ಲೇ ರಾಜ್ಯ ರಾಜಕೀಯದಲ್ಲಿ ರಾಮನ ವಿಚಾರದಲ್ಲಿ ನಾಯಕರ ನಡುವೆ ಜಟಾಪಟಿ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಮಂದಿರ ಉದ್ಘಾಟನೆಗೆ ಆಹ್ವಾನಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲ, ನಮಗೆ ಸಿದ್ದರಾಮಯ್ಯನವರೇ ರಾಮ ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ. ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಚಿತ್ರದುರ್ಗದಲ್ಲಿ ನಿನ್ನೆ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ ಅವರು ನಮ್ಮನ್ನ ಕರೆಯದೇ ಇದ್ದಿದ್ದೇ ಒಳ್ಳೆದಾಯಿತು. ಅಯೋಧ್ಯೆಯಲ್ಲಿ ಇರೋದು ಬಿಜೆಪಿಯವರ ರಾಮ, ನಮಗೆ ಸಿದ್ದರಾಮಯ್ಯನವರೇ ರಾಮ ಅಂದಿದ್ರು. ಇದೀಗ ಈ ವಿಚಾರ ರಾಜಕೀಯ ಬಡಿದಾಟಕ್ಕೆ ಕಾರಣವಾಗಿದೆ. ಒಳ್ಳೇದಾಯ್ತಲ್ಲ, ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಕಾಂಗ್ರೆಸ್ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆಯನ್ನ ಸಚಿವ ವೆಂಕಟೇಶ್ ಸಮರ್ಥಿಸಿಕೊಂಡ್ರು. ಶ್ರೀರಾಮನನ್ನ ತುಷ್ಟೀಕರಿಸುವ ರೀತಿ ಅವರು ಹೇಳಿಲ್ಲ. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ತಕರಾರಿಲ್ಲ, ರಾಮ ನಮ್ಮವನೇ ಅಂತ ಹೇಳುವುದಕ್ಕೆ ತಕರಾರಿದೆ ಅಂತ ಕಿಡಿಕಾರಿದ್ರು. ರಾಮ ಎಲ್ರಿಗೂ ಬೇಕಾದಂತ, ಆದರೆ ಇದು ರಾಮ ನಮಗೆ ಸೇರಿದವರು ಅನ್ನೋ ರೀತಿಯಲ್ಲಿ ಅವರು ಪ್ರತಿಬಿಂಬಿಸ್ತಾ ಇದ್ದಾರಲ್ಲ, ಇದು ಸರಿಯಾದ ವರ್ತನೆ ಅಲ್ಲ ಅಂಥೇಳಿ ನಮ್ಮ ಭಾವನೆ. ಆ ದೃಷ್ಟಿಯಿಂದ ಆಂಜನೇಯ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಒಬ್ಬ ದೊಡ್ಡ ನಾಯಕರು, ಏನೋ ನಮ್ಮ ರಾಮ ನಮ್ಮಲ್ಲೇ ಇದ್ದಾರೆ ಅಂತ ಆ ಭಾವನೆಯಲ್ಲಿ ಹೇಳಿದ್ದಾರೆ ಅಷ್ಟೇ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಸಿಎಂಗೆ ಆಹ್ವಾನ ನೀಡದ್ದಕ್ಕೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದೇವರು ಧರ್ಮವನ್ನಿಟ್ಟುಕೊಂಡು ರಾಜಕಾರಣ ಮಾಡಬಾರದು, ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಆಹ್ವಾನ ನೀಡಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ರೆ ಅದು ರಾಜಕಾರಣ ಮಾಡ್ದಂಗೆ ಆಗುತ್ತೆ. ಅವರು ರಾಜಕಾರಣ ಮಾಡೋದಕ್ಕೋಸ್ಕರನೇ ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ತಗೊಂಡ್ಬರ್ತಾ ಇದ್ದಾರೆ. ರಾಮ ಮಂದಿರ ಎಲ್ರಿಗೂ ಸೇರಿತ್ತು, ಶ್ರೀರಾಮ ಅವರೊಬ್ಬರದಲ್ಲ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ವಿಜಯಪುರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಮ ಮಂದಿರ ಬೇಕಿಲ್ಲ, ಕಾಂಗ್ರೆಸ್ಸಿಗರಿಗೆ ರಾಮ ಮಂದಿರ ಕಲ್ಪನೆಯೂ ಇರಲಿಲ್ಲ, ಕಾಂಗ್ರೆಸ್ಗೆ ಹೊಟ್ಟೆ ಕಿಚ್ಚು, ಆತಂಕ ಶುರುವಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದ್ರು ಮತ್ತು ಇದರ ಬಗ್ಗೆ ನಿರ್ಣಯವನ್ನ ಮಾಡಬಾರದು ಅಂತ ಹೇಳಿದ್ರು. ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾ ಇದೆ, ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಮಾಜಿ ಸಚಿವ ಆಂಜನೇಯ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಭಾರತ ಸರ್ಕಾರದ ಮಂತ್ರಿ ಆಗಿದ್ದೇನೆ, ನನಗೂ ಕರೆದಿಲ್ಲ, ನನಗೆ ಬರಬೇಡಿ ಎಂದು ಹೇಳಿದ್ದಾರೆ. ಭಾರತದ ಯಾವ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದಿಲ್ಲ ಅಂತ ಕಿಡಿಕಾರಿದ್ರು. ಇಡೀ ದೇಶದಲ್ಲಿರುವಂಥ BJP ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ, ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ. ಯಾಕಂದರೆ ಅಲ್ಲಿಗ ನಾನು ಭಾರತ ಸರ್ಕಾರದ ಮಂತ್ರಿ, ನನ್ನೂ ಕರೆದಿಲ್ಲ ಅಲ್ಲೇ. ಯಾಕಂದರೆ ನನಗೂ ಬರೋದಿಲ್ಲ ಅಷ್ಟೇ ಅಲ್ಲ, ಬರಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಜಾಗ ಇಲ್ಲ. ಇನ್ನು ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಸಚಿವ MB ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂದು ಪುಲ್ವಾಮಾ ಆಯಿತು, ಇದೀಗ ರಾಮ ಮಂದಿರದಲ್ಲಿ ರಾಜಕೀಯ ಮಾಡಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಕೌಂಟರ್ ಕೊಟ್ರು. ಅವರಿಗೆ ಪ್ರಧಾನಮಂತ್ರಿಗಳಿಗೆ BJP ಅವರಿಗೆ ರಾಮನ ಹಿಡ್ಕೊಂಡು ಆ ಸಲ ಪುಲ್ವಾಮಾ ಆಯಿತು, ಬಾಲಾಕೋಟ್ ಆಯಿತು, ಈ ಸಲ ರಾಮನ ಹಿಡ್ಕೊಂಡು ಹೋಗಿ ಚುನಾವಣೆ ಗೆಲ್ಲಬೇಕು ಅಂಥೇಳಿ ಅವರ ಆಶಯ ಇರ್ಬೋದು. CM ಅವ್ರಿಗೂ ಸಿದ್ದರಾಮಯ್ಯ, CM ಸಿದ್ದರಾಮಯ್ಯ ಹೆಸರಲ್ಲೇ ರಾಮದ. ಇನ್ನು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಮಂದಿರ ಉದ್ಘಾಟನೆಗೆ ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ,
ಯಾರು ಹೋಗ್ತಾರೋ ಹೋಗ್ಲಿ ಬಿಡ್ತಾರೋ ಬಿಡ್ಲಿ ಎಂದಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ತಿದ್ದವರು ಹೋಗ್ಲಿಲ್ಲ ಅಷ್ಟೇ. ಈಗ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಶ್ರೀರಾಮ ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದಾನೆ, ನಿಮ್ಮ ಸಿದ್ದರಾಮಯ್ಯ ಎಲ್ಲರಿಗೂ ನ್ಯಾಯ ಕೊಟ್ರಾ ಅಂತ ಆಂಜನೇಯ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಶ್ರೀರಾಮ ಧರ್ಮದ ಪರವಾಗಿ ಕೆಲಸ ಮಾಡಿದ್ದ, ನಿಮ್ಮ ದಲಿತರ 11,000 ಕೋಟಿ ವಾಪಸ್ ತೆಗೆದುಕೊಂಡ್ರು ಅಂತ ಕಿಡಿಕಾರಿದ್ರು. ನೀವ್ ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ರ ಮೇಲೂ ವಿಶ್ವಾಸ ಇಟ್ಟ, ಎಲ್ರನ್ನೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ರು. ಹುಬ್ಬಳ್ಳಿಯ ಹಳೆ ಕೇಸ್ ರಿಓಪನ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದ್ರೆ, ರಾಮ ಮಂದಿರದ ವಿರುದ್ಧ ರಿವೆಂಜ್ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಗಲಭೆ ಕೇಸ್ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದವರ ಬಂಧನ ಪ್ರಕರಣವು ರಾಜಕೀಯಕ್ಕೆ ತಿರುಗಿದೆ. 31 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದವನನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀಕಾಂತ್ ಪೂಜಾರಿ ಅನ್ನೋರ ಬಂಧನ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಳೆ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಅತ್ತ ಸರ್ಕಾರ ಪೊಲೀಸರ ಕ್ರಮವನ್ನ ಸಮರ್ಥಿಸಿಕೊಳ್ತಿದ್ದಾರೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದವನನ್ನ ಅರೆಸ್ಟ್ ಮಾಡುತ್ತಿದ್ದಂತೆ ಶ್ರೀಕಾಂತ್ ಪೂಜಾರಿ ಮನೆಗೆ ನಿನ್ನೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬಿಜೆಪಿ ಶಾಸಕರ ಭೇಟಿ ಬಳಿಕ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಶಹರ ಪೊಲೀಸ್ ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿಯ ಹಳೆ ಕೇಸ್ ರಿಓಪನ್ ಸಂಬಂಧ ಕೇವಲ ರಾಜ್ಯ ಬಿಜೆಪಿ ಮಾತ್ರ ವಿರೋಧ ಮಾಡ್ತಿಲ್ಲ. ಉತ್ತರ ಪ್ರದೇಶದಲ್ಲೂ ಇದರ ವಿರುದ್ಧ ಆಕ್ರೋಶದ ಕಿಚ್ಚು ಹೊತ್ತಿದೆ. ಆಚಾರ್ಯ ಮಹಾರಾಜ್ ತಪಸ್ವಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ ಆಚಾರ್ಯ ಮಹಾರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಿದೆ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡಿದ್ರು. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ದ್ವಂದ್ವ ನೀತಿ ಕಾಣ್ತಿದೆ. ಕಾಂಗ್ರೆಸ್ ಸರ್ಕಾರ ನಡೆ ಸರಿಯಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದೂಗಳ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ ನೋಡಿ. ಇವತ್ತು ಹುಬ್ಬಳ್ಳಿ ನೋಡಿ, ಇವತ್ತು ಸರ್ಕಾರದಲ್ಲಿ ಯಾರು ಸರ್ಕಾರ ಇದೆ? ಇವತ್ತು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಇವತ್ತು ಒಂದು ದ್ವಂದ್ವ ನೀತಿ ಎಷ್ಟು ವಿಚಿತ್ರವಾಗಿದೆ ಅನ್ನೋಂಥದ್ದು ಕಾಣಿದೆ. ಇದೇ ಹುಬ್ಬಳ್ಳಿ ಘಟನೆಗಳನ್ನ ನಾವು ತೆಗೆದುಕೊಂಡ್ರೆ, ಇವತ್ತು 31 ವರ್ಷದ ಹಿಂದಿನ ಕೇಸನ್ನು ತೆಗೆದು ಇಲ್ಲೇ ಪೂಜಾರಿ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಹುಬ್ಬಳ್ಳಿಯಲ್ಲಿ 31 ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ದೇಗುಲವನ್ನ ಮೋದಿ ಉದ್ಘಾಟನೆ ಮಾಡ್ತಿರೋದಕ್ಕೆ ಖ್ಯಾತಿ ತೆಗೆದು ಹಳೆ ಕೇಸ್ಗಳನ್ನ ಓಪನ್ ಮಾಡ್ತಿದ್ದಾರೆ. ರಾಮ ಮಂದಿರದ ರಿವೆಂಜ್ ತೀರಿಸಿಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಯಾವ ಆಧಾರದ ಮೇಲೆ ಬಂಧಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ, ಅಥವಾ ಇಸ್ಲಾಮಿಕ್ ISIS ಒಂದು ಸಂಸ್ಥೆ ಇದೆಯಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ನೀವು? ಅಥವಾ ಏನು ISIS ಸರ್ಕಾರ ಇದೆ ಅಂತ ನೀವು ISIS ದವರು ಅಂತ ಅಂದ್ಕೊಂಡಿದ್ದೀರಾ ನೀವು? ಹುಬ್ಬಳ್ಳಿಯಲ್ಲಿ ಗಲಭೆ ಆರೋಪಿ ಬಂಧನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ, ರಾಜ್ಯದಲ್ಲಿ ಇರೋದು ಹಿಂದೂ ವಿರೋಧಿ ಸರ್ಕಾರ. ಇದನ್ನ ಪದೇ ಪದೇ ಸರ್ಕಾರ ಸಾಬೀತು ಮಾಡ್ತಾ ಇದೆ. ಸಂತಸದ ಕ್ಷಣದಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದು ತೋರಿಸಿದೆ ಅಂತ ಕಿಡಿಕಾರಿದ್ದಾರೆ. 31 ವರ್ಷದ ಹಳೆಯ ಕೇಸನ್ನ ರಿಓಪನ್ ಮಾಡಿ 5 ವರ್ಷ ಅಲ್ಲ 10 ವರ್ಷ ಅಲ್ಲ 31 ವರ್ಷದ ಹಳೆಯ ಕೇಸನ್ನ ರಿಓಪನ್ ಮಾಡಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಅರೆಸ್ಟ್ ಮಾಡಿರ್ತಕ್ಕಂಥದ್ದು
ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ. ಹುಬ್ಬಳ್ಳಿಯಲ್ಲಿ ಗಲಭೆ ಆರೋಪಿ ಬಂಧನ ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ, ಅಪರಾಧಿ ಯಾವತ್ತೂ ಅಪರಾಧಿಯೇ. ಹೋಮ್ ಮಿನಿಸ್ಟರ್ ಹಳೆ ಕೇಸ್ ಕ್ಲಿಯರ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕೇಸ್ ರಿಓಪನ್ ಆಗಿದೆ. ಅಪರಾಧಿಗಳಿಗೆ ಬಿಜೆಪಿ ಬೆಂಬಲ ಕೊಡೋದು ನೀಚತನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಪ್ಪು ಮಾಡಿದವ್ರು ಏನ್ ಮಾಡಬೇಕು? ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕು? ಸುಮ್ಮನೆ ಬಿಟ್ಬಿಡ್ಬೇಕಾ? ಹುಬ್ಬಳ್ಳಿಯ ಹಳೆ ಕೇಸ್ ರಿಓಪನ್ ಸಂಬಂಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಕೇಸ್ ಪರಿಶೀಲನೆ ಮಾಡಿದ್ದೇವೆ. ಎಲ್ಲ ಕಡೆಯೂ ಹಳೆ ಪ್ರಕರಣ ಪರಿಶೀಲಿಸುತ್ತಿದ್ದೇವೆ. ಎಲ್ಲ ಕೇಸ್ಗಳನ್ನ ರಿವ್ಯೂ ಮಾಡುವಾಗ ಇದು ಒಂದು ಅಂತ ಸ್ಪಷ್ಟನೆ ಕೊಟ್ರು. ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ? ಅದಕ್ಕೆ ನಾವು ನೋಡಪ್ಪ, ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದ್ರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು. ಇದೆಲ್ಲ ಖುಲಾಸೆ. 31 ವರ್ಷದ ಹಿಂದಿನ ಕೇಸ್ ರಿಓಪನ್ ಮಾಡಿ ಬಂಧಿಸೋ ಕೆಲಸ ಸರಿಯಲ್ಲ ಅಂತ ಬಿಜೆಪಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ದ್ವೇಷದ ರಾಜಕಾರಣವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ಹಿಂದೂಗಳ ಹತ್ಯೆಯಾದಾಗ ಏಕೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಲಿಲ್ಲ? ನಾಳೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನುಳಿದಂತೆ ದೇಶ ವಿದೇಶದ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಗಳೂರಿನ ಪೆರ್ಮುದಿಯ ಪಿಲಿಚಾಮುಂಡಿ ದೇವಸ್ಥಾನದಲ್ಲಿ ಹುಲಿ ಹೆಜ್ಜೆಯ ಪವಾಡ ಕಂಡು ಭಕ್ತರು ಅಚ್ಚರಿಯಾಗಿದ್ದಾರೆ. ದೇವಸ್ಥಾನದ ಕಾಮಗಾರಿ ಹೊತ್ತಲ್ಲಿ ಪವಾಡ ಅಂತ ಭಕ್ತರು ಹೇಳ್ತಿದ್ದಾರೆ. 18 ವರ್ಷಗಳಿಂದ ದೈವಾರಾಧನೆ ಸ್ಥಗಿತಗೊಂಡ ಜಾಗದಲ್ಲಿ ಹುಲಿಯ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಇದು ದೈವ ಇರುವಿಕೆಗೆ ಸಾಕ್ಷಿ ಅಂತ ಭಕ್ತರು ಹೇಳ್ತಿದ್ದಾರೆ. ಜನವರಿ 4ರಂದು ಅದ್ದೂರಿಯಾಗಿ ನೇಮೋತ್ಸವ ನಡೆಯಲಿದೆ. ಕರ್ನಾಟಕದಲ್ಲಿ ಕೊರೋನಾ ರೂಪಾಂತರಿ ತಳಿ ಅಟ್ಟಹಾಸ ಮೆರೆದಿದೆ. ರಾಜ್ಯದಲ್ಲಿ ಈವರೆಗೆ 199 ಜನರಲ್ಲಿ ರೂಪಾಂತರಿ ತಳಿ JN1 ಸೋಂಕು ಪತ್ತೆಯಾಗಿದೆ. ಜಿನೋಮ್ ಸೀಕ್ವೆನ್ಸ್ ಟೆಸ್ಟಿಂಗ್ಗೆ 601 ಸ್ಯಾಂಪಲ್ಸ್ ಕಳಿಸಲಾಗಿದ್ದು 199 ಜನರಲ್ಲಿ ಸೋಂಕು ದೃಢಪಟ್ಟಿದೆ. 28 ಜನರಲ್ಲಿ XBB ಉಪತಳಿ, 35 ಜನರಲ್ಲಿ ಇತರೆ ರೂಪಾಂತರಿ ಸೋಂಕು ಪತ್ತೆಯಾಗಿದೆ. ಇನ್ನು ನಾಳೆಯಿಂದ 60 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ನೀಡಲಾಗುತ್ತೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಬೆಳಗಾವಿಯ ನಾವಗಿ ಗ್ರಾಮದಲ್ಲಿ ರಾತ್ರಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಪ್ರೀತಿಯ ವಿಚಾರಕ್ಕೆ ಗ್ರಾಮಕ್ಕೆ ನುಗ್ಗಿದ ಪುಂಡರು ದಾಂಧಲೆ ಮೆರೆದಿದ್ದಾರೆ. ತಲ್ವಾರ್ ಮಾರಕಾಸ್ತ್ರ ಹಿಡಿದು ಬಂದ ಪುಂಡರು 4 ಗೋಡೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸಿಕ್ಕ ವಾಹನಗಳನ್ನು ಜಖಂಗೊಳಿಸಿದ್ದಾರೆ. ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೂ 30ಕ್ಕೂ ಹೆಚ್ಚು ಮುಸುಗುದಾರಿಗಳು ಗ್ಯಾಂಗ್ ದಾಳಿ ನಡೆಸಿದೆ. ಬೆಳಗಾವಿಯ ನಾವಗಿ ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಈ ನಡುವೆ ಸ್ಥಳೀಯ ಶಾಸಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವಗಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ವೇಳೆ ಗ್ರಾಮದ ಮಹಿಳೆಯ ಘಟನೆ ಬಗ್ಗೆ ವಿವರಣೆ ನೀಡುತ್ತಾ ತಮ್ಮ ಅಳಲು ತೋಡಿಕೊಂಡ್ರು. ಇನ್ನು ಪ್ರಕರಣ ಸಂಬಂಧ ಪೊಲೀಸರು 6ಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಏನಾಗಿದೆ ಘಟನೆ ತಿಳ್ಕೊಂಡು 2 ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡೆಯಲಿ ಏನು ಮಾಡಬೇಕು. 2 ಊರಿನ ಪಂಚರನ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು, ಮುಂದೆ ಈ ರೀತಿ ಆಗದ ಹಾಗೆ. ಉತ್ತರ ಕನ್ನಡದ ಕಾರವಾರದಲ್ಲಿ ಸರ್ಕಾರಿ ಸಾರಿಗೆಯ ಚಾಸಿಸ್ ನಡು ರಸ್ತೆಯಲ್ಲೇ ಪೀಸ್ ಆಗಿದೆ. ಕಾರವಾರ ನಗರದಿಂದ ಕೆರವಡಿ ಗ್ರಾಮಕ್ಕೆ ತೆರಳುತ್ತಿದ್ದ ಬಸ್ನ ಚಾಸಿಸ್ ಚಲಿಸುವಾಗಲೇ ತುಂಡಾಗಿದೆ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಡಕೋಟಾ ಬಸ್ಗಳನ್ನು ಓಡಿಸುತ್ತಿರೋ ಸಾರಿಗೆ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಹೊರವಲಯದ
ವಲಯದ ಅತ್ತಿಬೆಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 20 ಲಕ್ಷ ಮೌಲ್ಯದ ದೇವರ ಕಂಚಿನ ವಿಗ್ರಹಗಳು, ಕಳಸ, ಮುಖವಾಡ, ದೀಪಾಲೆ ಕಂಬಗಳನ್ನ ಜಪ್ತಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಪೊಲೀಸರು ಗಸ್ತು ತಿರುಗುತ್ತಿದ್ದ ವೇಳೆ ಅನುಮಾನಾಸ್ಪದವಾಗಿ 407 ವಾಹನ ಸಂಚಾರ ಮಾಡುತ್ತಿತ್ತು. ಗಾಡಿ ಅಡ್ಡಗಟ್ಟಿದ ಪೊಲೀಸರು ಪರಿಶೀಲನೆ ವೇಳೆ ಖದೀಮರು ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಚೇಸ್ ಮಾಡಿದ ಪೊಲೀಸರು 2 ಖದೀಮರನ್ನ ಬಂಧಿಸಿದ್ದಾರೆ.